ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ ಬನ್ನಿ. ಇವತ್ತು ನಮ್ಮ ಮೆಹಂದಿ ಇದೆ ಗಾಯ್ಸ್. ನಮ್ಮ ಮನೆಯಲ್ಲಿ ಮೆಹಂದಿ ಶಾಸ್ತ್ರ ಅಂತ ಎಲ್ಲ ಏನ್ ಮಾಡ್ತಾ ಇಲ್ಲ, ಜಸ್ಟ್ ಮದ್ವೆ ರಿಚುವಲ್ಸ್ ಅಲ್ವಾ ಮೆಹಂದಿ, ಸೊ ಹಾಕ್ಸ್ಕೊತಾ ಇದೀವಿ ಅಷ್ಟೇ. ಮೆಹಂದಿ ಹಾಕಕ್ ಇವತ್ತು ಯಾರು ಬಂದಿದ್ದಾರೆ ಅಂದ್ರೆ ರಂಜು ಅವ್ರ ಮಮ್ಮಿ ಬಂದಿದ್ದಾರೆ. ನಿಮಗೂ ಇದೇ ತರ ಬ್ಯೂಟಿಫುಲ್ ಅಂಡ್ ಆಸ್ಥೆಟಿಕ್ ಆಗಿ ಮೆಹಂದಿ ಹಾಕ್ಸ್ಕೋಬೇಕಂತ ಅಂದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದಮ್ ಗೈಸ್, ಅಂಡ್ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಅಪ್ಪ ಕಾಫಿ ಏನೇನೋ ತಗೊಂಡ್ ಬಂದವ್ರೆ. ನನ್ ಮೆಹಂದಿ ಆಗಿದೆ, ಆಂಟಿ ಕ್ರೇಜಿಯಾಗಿ ಹಾಕಿದ್ದಾರೆ ನೋಡಿ. ಔಟ್ಪುಟ್ ಯಾವ ತರ ಬರುತ್ತೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ, ವೈಟ್ ಮಾಡಿ. ನಮ್ಮ ವೈಶ್ ತಿನ್ಸ್ತಾರೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ದೊಡ್ಡಮ್ಮ ಬಂದ್ ನೋಡ್ತಾವ್ರಿ ಹೆಂಗೆಲ್ಲ ಬಿಡಿಸ್ಕೊಂತ ಇದೀವಿ ಅಂತ. ಗೈಸ್, ನಾವ್ ಯಾವ್ಯಾವ ತರ ಎಲ್ಲ ಬಿಡಿಸ್ಕೊಂತ ಇದೀವಿ ಅಂತ ಕುತ್ಕೊಂಡು ನಮ್ಮ ಆಂಟಿ ಹಾಕ್ಸ್ಕೊಂತ ಇದಾರೆ ಇವಾಗ ಮೆಹಂದಿನ. ಅಂಡ್ ನಮ್ಮ ಅಕ್ಕನ ಮೆಹಂದಿ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ರೀ. ಇಟ್ ಕಮ್ ಸೋ ವೆಲ್ ಗೈಸ್, ಸೋ ವೆಲ್. ಇನ್ನು ಮಿನಿಮಲಿಸ್ಟ್ ಆಗ್ಬೇಕಿತ್ತು ಗೈಸ್, ಅವಳಿಗಿನ್ನ ಮಿನಿಮಲಿಸ್ಟ್ ಆಗ್ಬೇಕಿತ್ತಂತ. ಇದಕ್ಕಿನ್ನ ಇಷ್ಟೇ ಬೇಕಿತ್ತು ನನಗೆ. ಈ ಕೈಯಲ್ಲಿ ಏನೋ ಇದು ಡಾಟ್ ಡಾಟ್ ಕೆಳಗೈತೆ ಅಷ್ಟು ಅಷ್ಟೇ. ಫುಲ್ ಬೇಕಾದ್ರೆ ಬಳ್ಳಿ ಬಿಡಿಸಿದ್ರೆ ಬಿಡಿಸ್ಕೊಂತಿದೆ. ಬ್ರೈಡ್ ಪಾಪ ನೋಡಕ್ ಆಗ್ತಾ ಇಲ್ಲ ಮುಖನ, ಸ್ವರ್ಗೋಗಿದ್ದಾಳೆ. ಎಡಿಟ್ ಮಾಡ್ಕೊಡ್ತಾ ಇದ್ದಾನೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮಾಡಿದೀನಿ ಡಿಲೀಟ್. ಆಲ್ರೆಡಿ ಪೋಸ್ಟ್ ಮಾಡ್ಬಿಟ್ಟಿದ್ದೆ. ಅವ್ನು ತೆಗೆ ಅಂತ ತಗ್ಸ್ಬಿಟ್ಟು ಇವಾಗ ಎಡಿಟ್ ಮಾಡ್ಕೊಡ್ತಾ ಇದ್ದಾನೆ. ಇವನ್ ನೋಡಿ ಗೈಸ್, ಏನು ಮಾಡ್ತಿಲ್ಲ, ಬರೇ ಫೋನ್. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು ನೋಡಿ. ಆಯ್ತು ಬಂದಾಗಿಂದ ಮನ್ವಿಕ್ ನೋಡಿ ಹೆಂಗ್ ಹಿಡಿತಾ ಇದ್ದಾನೆ ನಮ್ಮಗೆ. ಇವಾಗ ಪಪ್ಪ ನೋಡ್ತಾರೆ ಅಂತ ಅವನಿಗೆ ಅವನೇ ಹೇಳ್ತಾನೆ, ನಮ್ಮ ಬೇಬಿ ಹಿಡಿಬೇಕು ಸಾಕು. ಬರೇ ಬಂದಾಗಿಂದ ಫೋನ್ ನೋಡಿದೆ ಆಯ್ತು. ಇವಾಗ ಕಿತ್ತಾಡ್ತಾರೆ ನೋಡ್ತಾ ಇರಿ ಹಂಗೇನೆ. ಇವನ್ ಸಿಟ್ಕೊಂಡ ಇವಾಗ. ಇಲ್ಲ ಬಾ ಕೊಡ್ತಾನೆ, ಬಾ ಚಿರು ಕೊಡ್ತಾನೆ, ಬಾ ಕೊಡಿಸ್ತೀನಿ, ಬಾ ಕೊಡಿಸ್ತಾನೆ. ಸಿಟ್ಕೊಂಡ್ ಹೋದ್ರು. ಇವಾಗ ಇವನ್ ಹೋಗ್ತಾನೆ ಸಮಾಧಾನ ಮಾಡಕ. ಅವನ್ನ ನಮ್ಮನ್ನ ಬಿಟ್ರು ಅಲ್ಲೇ. ರೆಡಿ ಮಾಡಿದ್ದಾರೆ ಗೈಸ್. ಇವಾಗ ನಮ್ಮ ಮಾವ ಕೂಡ ಬಂದಿದ್ದಾರೆ. ಕಾರ್ತಿಕ್ ಫುಲ್ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡ್ಬಿಟ್ಟವನೆ ಗೈಸ್. ನಮ್ ದೊಡ್ಡಮ್ಮ ಅಂತೂ ಫುಲ್ ಟೆನ್ಷನ್ ಅಲ್ಲೇ ಅವ್ರೆ. ನಮ್ಮ ಅಜ್ಜಿ ಬರ್ತಾ ಇದಾರೆ ಮೇಲ್ಗಡೆ ಊಟಕ್ಕೆ. ಅಂಡ್ ನಮ್ಮ ಆಂಟಿ ಫುಲ್ ಸ್ಟ್ರೆಸ್ ಔಟ್ ಆಗ್ಬಿಟ್ಟವ್ರೆ. ಯಾವ್ದೋ ಫಂಕ್ಷನ್ಗೆ ಹೋಗ್ಬಿಟ್ಟು. ಇನ್ನ ಹಿಂದೆಗಡೆ ಬಿಡ್ಬೇಕು. ಬ್ರೈಡ್ಗಿನ್ನ ಮೆಹಂದಿ ಹಾಕ್ತಾನೆ ಇದ್ದಾರೆ. ಸಖತ್ತಾಗಿ ಬರ್ತಾ ಇದೆ. ಅಂಡ್ ಎಲ್ಲ ನೋಡ್ತಾ ಇದ್ದಾರೆ. ಆದ್ರೂ ಏನೋ ಒಂಥರ ಖುಷಿ ಗೈಸ್, ನಮ್ಮ ಅಕ್ಕನ ಮದ್ವೆ ಆಗ್ತಾ ಇದೆ ಅಂತ. ಒಂದ್ ಸೈಡ್ ಬೇಜಾರ್, ಒಂದ್ ಸೈಡ್ ಫುಲ್ ಖುಷಿ. ನಮ್ ಬ್ಯೂಟಿಫುಲ್ ಲೇಡಿ ನೋಡಿ ಗೈಸ್, ಇನ್ನ ಮದ್ವೆಗೆ ಯಾವ ತರ ಮಿಂಚ್ತಾರ ನೋಡಿ. ಫುಲ್ ಗ್ಲೋ ಬಂದ್ಬಿಟ್ಟವ್ರೆ ನಮ್ಮಮ್ಮ ಅಂತೂ. ನಾನು ಊಟ ಮಾಡ್ಬೇಕು, ಬಟ್ ಮೆಹಂದಿ ಎಲ್ಲ ಹಾಕೊಂಡಿದೀನಿ. ಯಾರಾದ್ರೂ ಊಟ ಮಾಡಿಸ್ಬೇಕು ನನಗೆ ಇವತ್ತು. ನಮ್ ವೈಷ್ಣವಿ BL ಅವ್ರು ಕೂಡ ಮೆಹಂದಿ ಹಾಕ್ಸ್ಕೊಂತ ಇದ್ದಾರೆ. ಆದ್ರೂ ಮೆಹಂದಿ ಹಾಕಕ್ ಬಹಳ ಪೇಶನ್ಸ್ ಬೇಕು ಗೈಸ್, ಸೀರಿಯಸ್ಲಿ. ನಮ್ಗೆ ಹಾಕ್ಸ್ಕೊಳೋರ್ಗೆ ಅಷ್ಟು ಕಾಲೆಲ್ಲ ನೋವು ಬರುತ್ತೆ, ಪಾಪ ಹಾಕೋರ್ಗೆ ಎಷ್ಟು ಕಾಲ್ ಕೈ ಎಲ್ಲ ನೋವು ಬರೋಣ ಹೇಳಿ. ಹ್ಯಾಟ್ಸ್ ಆಫ್ ಮೆಹಂದಿ ಆರ್ಟಿಸ್ಟ್. ಆದ್ರೆ ನಮ್ ಪೇರೆಂಟ್ಸ್ ಅಂತೂ ಕ್ರೇಜಿ ಗೈಸ್. ಕ್ರೇಜಿ ಅಂದ್ರೆ ಕ್ರೇಜಿ ನಮ್ ಪೇರೆಂಟ್ಸ್ ಗಳು ಮಾತ್ರ. ಕುತ್ಕೊಂಡ ಎಲ್ರು ಊಟ ಕುತ್ಕೊಂಡಿದ್ದಾರೆ. ಇವ್ರು ನಮ್ ತಾತ, ಇವ್ರು ನಮ್ ತಾತನ್ ತಂಗಿ, ಇವ್ರು ನಮ್ ಅಜ್ಜಿ ತಂಗಿನೋ ಅಕ್ಕನೋ ಗೊತ್ತಿಲ್ಲ. ಇದು ನಮ್ಮ ಅಜ್ಜಿ, ಇದು ನಮ್ಮ ಅತ್ತೆ, ಇದು ನಮ್ಮ ಅಕ್ಕ, ಅಂಡ್ ಇವ್ರು ನಮ್ಮ ಅಜ್ಜಿ. ಯಾರು ಊಟಕ್ಕೆ ಕೂತಿದ್ದಾರೆ. ಅಂಡ್ ನಾವು ಮೆಹಂದಿ ಹಾಕೊಂಡಿದೀವಿ. ಯಾರು ಊಟ ಮಾಡ್ಸೋರು ಇನ್ನ ಇಲ್ಲ ಗೈಸ್, ಸೊ ಅದಕ್ಕೆ ಹಂಗೆ ಕೂತಿದೀವಿ. ಅವ್ರನ್ನೆಲ್ಲ ನೋಡ್ಕೊಂಡು ಅದಕ್ಕೆ ನನ್ ತಮ್ಮ ಮತ್ತೆ ನಮ್ ಪಪ್ಪ ಹೋಗ್ತಾರೆ ಗೈಸ್ ನಾಳೆ ಪೂಜೆಗೆ.
ಆಲ್ರೆಡಿ ಅವಾಗ್ಲೇ ಒಂದ್ಸಲ ಕಲೆಕ್ಟ್ ಮಾಡ್ಕೊಂಡ್ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಅತ್ತೆ ನಮ್ಮ ಅಜ್ಜಿ ಅವರೆಲ್ಲ. ಅಂಡ್ ಇವಾಗ ಮತ್ತೆ ನಾಳೆ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದಾರೆ ಇನ್ನೊಂದ್ ಸ್ವಲ್ಪ. ನಮ್ಮ ಅಣ್ಣ ಆರ್ಡರ್ ಕೊಟ್ಟಿದ್ದ, ಇವಾಗ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದಾರೆ. ಅಂಡ್ ವಿ ಆರ್ ಸೋ ಫ್ರಿಕಿನ್ ಸೂಪರ್ ಟಯರ್ಡ್ ಗೈಸ್. ಆಗ್ತಾನೆ ಇಲ್ಲ, ಇನ್ನ ಮೆಹಂದಿ ಒಂದೇ ಸೈಡ್ ಆಗಿದೆ, ಇನ್ನೊಂದ್ ಸೈಡ್ ಆಗ್ಬೇಕು. ಇಟ್ಸ್ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 9:37 ಆಗಿದೆ. ಇನ್ನ ಒಂದ್ ಸೈಡ್ ಆಗಿದೆ. ಬ್ರೈಡ್ಗೆ ಇಷ್ಟ ಆಗಿದೆ, ವೈಶ್ಗೆ ಇಷ್ಟ ಆಗಿದೆ, ನಮ್ಮ ಆಂಟಿಗೆ ಹಾಕ್ತಾ ಇದಾರೆ ಬ್ಯಾಕ್ ಸೈಡ್. ವಿ ಆರ್ ವೈಟಿಂಗ್. ಇನ್ನ ಊಟನೂ ಮಾಡಿಲ್ಲ ಗೈಸ್. ಹಾಕೊಂಡಿರೋದ್ರಿಂದ ನಮ್ಮಮ್ಮ ಕಲ್ಸ್ಕೊಡ್ತಾ ಇದಾರೆ ಗೈಸ್, ನನ್ಗೂ ವೈಶ್ಗುನುವೆ. ಕಣ್ಣನು ಕಟ್ಟಿ ನನ್ನ ಎಲ್ಲಿಯೂ ಬಿಟ್ಟರೂನು ತಪ್ಪದೇ ನಾ ಬಂದು ಅಪ್ಪುವೆ ನಿನ್ನ ಪ್ರಾಬ್ಲಮ್ ಹಿಂದೆ ಇಡಿ. ಥ್ಯಾಂಕ್ ಯು ಸೋ ಮಚ್ ಮಾನ್ವಿಕ್ ಆರ್. ಅಂಡ್ ಇವಾಗ ಊಟ ಮಾಡ್ಬೇಕು ಗೈಸ್. ನಮ್ಮ ಮನೇಲಿ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಡಕ್ಕೆ ಎಲ್ಲರೂ ಬ್ಯುಸಿ ಆಗವ್ರೆ, ಅದಕ್ಕೆ ನಾವೇ ಊಟ ಮಾಡ್ತಾ ಇದ್ದೆ. ಆಡಲ್ಸ್ ನಮ್ಮಮ್ಮ ದೊಡ್ಡಪ್ಪ ಯಾರಾದ್ರೂ ಊಟ ಮಾಡ್ತಿರೋರು, ಅವ್ರೆಲ್ರು ಬ್ಯುಸಿ ಅವ್ರೆ. ಸೊ ಅದಕ್ಕೆ ನಾವೇ ಊಟ ಮಾಡ್ತಾ ಇದೀವಿ. ಮೆಹಂದಿ ಕೈಗೆ ಹಾಕೊಂಡಿದೀವಿ, ಸ್ಪೂನಲ್ಲಿ ಊಟ ಮಾಡ್ತಾ ಇದೀವಿ. ಯಾರಿಗೆ ಮದ್ವೆ ಕಾರ್ ತುಂಬಾನೇ ಕೆಲಸ ಮಾಡಿದಾನೆ. ಫೈನಲಿ ಮಜ್ಜಿಗೆಯಿಂದ ಊಟ ಮುಗಿಸ್ತಾ ಇದ್ದೀನಿ. ಮಜ್ಜಿಗೆ ಇಲ್ಲ ಅಂದ್ರೆ ಊಟನೇ ಕಂಪ್ಲೀಟ್ ಆಗಲ್ಲ ಗೈಸ್, ಏನಂತೀರಾ? ಫುಲ್ ಲೈಟಿಂಗ್ಸ್ ಹಾಕ್ಸವ್ರೆ ಗೈಸ್. ಅಂಡ್ ಚಪ್ಪರ ಮನೆ ಫುಲ್ ಲೈಟಿಂಗ್ಸ್ ಇದೆ. ಅಂಡ್ ನಾಳೆ ದೇವ್ರ್ ಬರುತ್ತೆ, ಸೊ ಅದಕ್ಕೆ ನಮ್ಮಮ್ಮ ಎಲ್ಲಾ ರಂಗೋಲಿ ಇವಾಗ್ಲೇ ಹಾಕಿದ್ದಾರೆ. ವೈ ಬಿಕಾಸ್ ಗೈಸ್ ಮನೆ ಫುಲ್. ಅಂಡ್ ನಾಳೆ ದೇವ್ರು ಬರುತ್ತೆ ಅಂತ ನಮ್ಮಮ್ಮ ರಂಗೋಲಿ ಹಾಕಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ ನೋಡಿ. ನಾಳೆ ಮಾರ್ನಿಂಗ್ 5 o'clock ಎದ್ದಾಳ್ಬೇಕು. ಫುಲ್ ಎಲ್ಲ ಖಾಲಿ ಇದೆ ಪಾರ್ಕಿಂಗ್. ನಮ್ ಫ್ಯಾಕ್ಟ್ರಿಯಲ್ಲಿ ಎಲ್ರಿಗೂ ರಜಾ, ಮದ್ವೆ ಮುಗಿಯೋವರ್ಗುನು ಫುಲ್ ರಜಾ ಮಜಾ ಗೈಸ್. ನಮ್ ಫ್ಯಾಕ್ಟ್ರಿ ಅವ್ರಿಗೆ ಎಲ್ರಿಗೂ ರಜಾ ಕೊಟ್ಬಿಟ್ಟವ್ರ ನಮ್ ಡ್ಯಾಡಿ. ಮದ್ವೆ ಮುಗಿಯೋ ತನಕ ಅವ್ರೆಲ್ರು ಫ್ರೀ. ಇವನೇನೋ ಮಮ್ಮಿ ಪರ್ಮಿಷನ್ ತಗೊಂಡ್ ಬಂದ ಕೆಳಗಡೆ. ಅಯ್ಯೋ ಅದನ್ನ ಡೋರ್ ಲಾಕ್ ಮಾಡಿ ಬಂದಿಲ್ಲ, ಬೈತಾರ ಲಾಕ್ ಮಾಡಿಲ್ಲ ಅಂತ. ಅಂದ್ರೆ ಬಿಕಾಸ್ ಏನಾದ್ರು ನಾಯಿಗಿ ಬಂದ್ಬಿಟ್ರೆ. ಇನ್ನೊಂದ್ ಕೈಗೆ ಹಾಕ್ಸ್ಕೋಬೇಕು ಗೈಸ್, ಇನ್ನ ಮುಗ್ದಿಲ್ಲ ಮೆಹಂದಿ, ಪ್ರೊಸೆಸಿಂಗ್ ಅಲ್ಲೇ ಇದೆ. ನಿಮ್ಗೆಲ್ಲ ತೋರ್ಸೋಣ ಅಂತ ಬಂದಿದೆ ಕೆಳಗಡೆ, ಹೆಂಗ್ ರೆಡಿ ಮಾಡಿದ್ದಾರೆ ಅಂತ. ನಮ್ಮಮ್ಮವ್ರು ನಾಳೆಗೆಲ್ಲ ರೆಡಿ ಮಾಡ್ತಾವ್ರೆ ಪಾಪ. ಬೆಳಗಿಂದ ಒಂದ್ ಕ್ಷಣ ಕೂಡ ಕೂತಿಲ್ಲ ಇವ್ರಿಬ್ರುನು, ಹಂಗ್ ಕೆಲ್ಸ ಮಾಡವ್ರೆ ಲೇಡೀಸ್ ಇಬ್ರು. ನಾಳೆ ಇಲ್ಲೆಲ್ಲಾ ದೇವ್ರ ಕರ್ಕೊಂಡ್ ಬರ್ಬೇಕು ಅಂತ ಇವಾಗ ಮತ್ತೆ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ರು. ಆಲ್ರೆಡಿ ಮಾರ್ನಿಂಗ್ ಎಲ್ಲಾ ಕ್ಲೀನ್ ಮಾಡಿದ್ರು, ಮತ್ತೆ ನಾಳೆ ಮಾರ್ನಿಂಗ್ ಎಲ್ಲಾ ಕ್ಲೀನ್ ಮಾಡಿದ್ರು. ಸೊ ನಾಳೆ ದೇವ್ರ ಕರ್ಕೊಂಡ್ ಬರ್ತೀವಲ್ಲ, ಸೊ ಮತ್ತೆ ಪುನಃ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ರೆ ಒಂದ್ ಕಡೆಯಿಂದ. ನಮ್ ಪೇರೆಂಟ್ಸ್ ಅಂತೂ ಹ್ಯಾಟ್ಸ್ ಆಫ್ ಗೈಸ್, ಒಂದ್ ಕ್ಷಣ ಕೂಡ ಕೂತಿಲ್ಲ, ಅಷ್ಟು ಕೆಲ್ಸ ಮಾಡ್ತಾನೆ ಇದಾರೆ. ಅಂಡ್ ಅಪ್ಪ ಮತ್ತೆ ಕಾರ್ತಿ, ಹರ್ಷ ಎಲ್ಲ ಹೂವ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ನಾಳೆ ದೇವ್ರ ಕರ್ಕೊಂಡ್ ಬರ್ತೀವಲ್ಲ, ಸೊ ಅದಕ್ಕೆ ಅವ್ರು ಇನ್ನ ಬಂದಿಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗಿರೋರು. ನಮ್ದು ಮೆಹಂದಿ ಕೂಡ ಆಗಿಲ್ಲ ಗೈಸ್ ಇನ್ನ. ಬ್ರೈಟ್ ಸೈಡ್ ಅಂತೂ ತಲೆ ಕೆಟ್ಟೋಗ್ತಾ ಇರುತ್ತೆ. ಆಕ್ಚುಲಿ ನನ್ ಪ್ರಕಾರ ಬ್ರೈಟ್ ಸೈಡ್ಗೆ ಜಾಸ್ತಿ ಕೆಲ್ಸ ಇರುತ್ತೆ ಅನ್ಸುತ್ತೆ, ಗ್ರೂಮ್ ಸೈಡ್ಗಿನ್ನ. ಏನಂತೀರಾ? ಕಮೆಂಟ್ ಮಾಡಿ ನೀವು ಕೂಡ. ಇಲ್ಲ ಗೈಸ್ ಪಾಪ ಜಿಮ್ ಪ್ಯಾಂಟ್ ಏನೋ ಗಲೀಜಾಗಿದೆ ಅಂತೆ. ನೋಡಿ ಗೈಸ್, ನಮ್ಮ ಅಣ್ಣ ಹೂವ ಎಲ್ಲ ತಗೊಂಬಂದ ಹೋಗಿ. ಹರ್ಷ ಇಲ್ಲೆಲ್ಲ ಇದೆ, ಇವಾಗೆಲ್ಲ ಬೈಫರ್ಕೇಟ್ ಮಾಡ್ಬೇಕು ನಾಳೆಗೆ. ಎಲ್ಲ ಹೋಗಿ ತಗೊಂಡ್ ಬಂದವ್ರೆ. ಸೊ ಅವ್ರು ಯಾವ ತರ ಮಾಡ್ತಾರೆ ಅಂತ ನಿಮ್ಗೂ. ಹಳೆ ಮನೆಗೂ ಲೈಟ್ ಹಾಕ್ಸವ್ರೆ ಗೈಸ್, ನಾನ್ ನೋಡೇ ಇಲ್ಲ. ಆಕ್ಚುಲಿ ಈ ಮನೆಗೆ ಚೆನ್ನಾಗ್ ಹಾಕ್ಸಿದ್ದಾರೆ, ಹೊಸ ಮನೆಗಿನ್ನ ಹಳೆ ಮನೆಗೇನೆ. ಟಿಡಿನ್ ಟಿಡಿನ್ ಟಿಡಿನ್.
ಸೇ ಆಯ್ತು ಇದು ಕ್ಯಾಮ್ರಾ. ನಮ್ಮಕ್ಕನ ಮದ್ವೆ ಗಾಯ್ಸ್. ಎಲ್ಲ ಬೈಫರ್ಕೇಟ್ ಮಾಡ್ತಾವನೆ. ಒಂದ್ ಕಡೆ ಕಂಚಿಟ್ಕ ಎಲ್ಲವ ಅಮ್ಮಾಯಿ ಕೂಡ ಇದನ್ನೆಲ್ಲ ಫುಲ್ ಬೈಫರ್ಕೇಟ್ ಮಾಡ್ಬೇಕು ಅವ್ನು. ಅದನ್ನೆಲ್ಲ ಫುಲ್ ಅವನ್ನೆಲ್ಲದು ಫುಲ್ ಬೈಫರ್ಕೇಟ್ ಮಾಡ್ಬೇಕು ಗೈಸ್ ಇವಾಗ. ನಮ್ಮ ಹಳೆ ಮನೆಗ್ ಫುಲ್ ಬಿಟ್ಬಿಟ್ಟವ್ರೆ ಗಾಯ್ಸ್. ಫುಲ್ ಆಕ್ಚುಲಿ ನನ್ಗೆ ಹಳೆ ಮನೆದೇ ಇಷ್ಟ ಆಯ್ತು. ಬಿಟ್ಟಿದ್ದು ಇಲ್ಲೆಲ್ಲ ಬಿಟ್ಬಿಟ್ಟವ್ರೆ ನಮ್ಮ ಹಳೆ ಮನೆಗೆ. ನಮ್ಮ ಅಕ್ಕ ಈ ತರ ನಿಂತ್ಕೊಂಡು ನಮ್ ಜೀಜುಗೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾಳೆ. ಟ್ರಿಪ್ ಹೋಗೋದ್ ನೋಡ್ತಿದ್ದೆ ಕಣೆ, ಯಾರೋ ಪಾದಯಾತ್ರೆ. ನೋಡಿ ಗೈಸ್ ಪಾಪ ಇದು ಆಲ್ರೆಡಿ ಒಂದ್ 11 o'clock ಏನೋ ಆಗೈತೆ. ಇವಾಗ ಮೆಹಂದಿ ಮುಗಿಸಿದಾರೆ ಇವಳ್ದು. ಇನ್ನ ಹಿಂದೆ ಬೇರೆ ಬಿಡಿಸ್ಬೇಕಂತೆ ನಮ್ ಬಾನುಗೆ. ಪಾಪ ಇದನ್ನ ಆಲ್ರೆಡಿ 11:30 12 o'clock ಆಗೈತೆ. ಮೆಹಂದಿ ಬಿಡಿಸ್ಕೋಬೇಕು ಅಂತ ಇಷ್ಟ ತನಕ ಎದ್ದಿದ್ದಾಳೆ ಇವತ್ತು. ಇಲ್ಲಾಂದ್ರೆ ಇಷ್ಟಲ್ಲಿ ಮಲ್ಕಂತ ಇದ್ಲು. ಕಣ್ಣೆಲ್ಲ ಎಷ್ಟು ರೆಡ್ ಆಗಿದೆ ನೋಡ್ರಿ. ಆದ್ರೂ ಡೆಡಿಕೇಟೆಡ್ ಆಗಿ ಮೆಹಂದಿ ಹಾಕ್ಸ್ಕೊಂತ ಇದ್ದಾಳೆ. ಫೈನಲಿ ಕಂಪ್ಲೀಟ್ ಆಯ್ತು. ಟೈಮ್ ಅಯ್ಯೋ ಆಂಟಿ ಟೈಮ್ ಬೇರೆ 12:53 ಆಗಿದೆ. ಇನ್ನ ಮೆಹಂದಿ ನಡೀತಾ ಇದೆ. ರಿಮೈನಿಂಗ್ ನಮ್ಮ ಅಕ್ಕ ಮತ್ತೆ ವೈಶ್. ನಂದು ಫೈನಲಿ ಕಂಪ್ಲೀಟ್ ಆಯಿತು. ವಾಸ್ ದ ಮೆಹಂದಿ ಗಾಯ್ಸ್. ಆ್ಯಂಡ್ ಇಲ್ಲಿ ಬ್ರೈಟ್ ಸಿಸ್ಟರ್ ಅಂತ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಎಲ್ಲರದ್ದು ಕಂಪ್ಲೀಟ್ ಆಯಿತು. ಸೊ ಗೈಸ್ ಫೈನಲಿ ಕಂಪ್ಲೀಟ್ ಆಯಿತು. ಇಟ್ಸ್ 1:15. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಥ್ಯಾಂಕ್ ಯು ಸೋ ಮಚ್ ರಂಜು. ಸೊ ಗೈಸ್ ಫೈನಲಿ ಮುಗ್ದೋಯ್ತು ಎಲ್ರದ್ದು ಮೆಹಂದಿ. ಇವಾಗ ಹೋಗಿ ಮಲ್ಕೋಬೇಕು. ಲಿಟ್ರಲಿ ಆಗ್ತಾನೆ ಇಲ್ಲ. ಫುಲ್ ಸ್ಟ್ರೆಸ್ ಆಗಿದೆ. ನಾಳೆ ಮಾರ್ನಿಂಗ್ ಬೇರೆ 5:30ಗೆ ಎದ್ದೇಳಬೇಕು. ಓಕೆ ಗೈಸ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಗಾಯ್ಸ್.